ನೀಗಿಸಬಹುದು ನಮ್ಮಂತ ಬಡವರು. ಆನೆ ಹಸಿದು ಬಂದು ನಿಂತರೆ ಅದರ ಹಸಿವನ್ನು ನೀಗಿಸಲು ಸಾಧ್ಯವಿಲ್ಲಣ್ಣ, ಸಾಧ್ಯವಿಲ್ಲ. ಅಣ್ಣ ಹೋಲಿ ಬಿಡಣ್ಣ. ಆ ಜಯರಾಜ ಸೌಕಾರನ ಆಳುಗಳು ನಮ್ಮ ಹೊಲಕ್ಕೆ ಬೇಲಿ ಹಾಕಲು ಹತ್ತಿದ್ದರಂತಲ್ಲ, ಅದೆಲ್ಲ ಏನಾಯ್ತು? ಹೌದಪ್ಪ, ಬೇಲಿ ಅಷ್ಟೇ ಅಲ್ಲ ಶಂಕರ್. ಆ ಧನಿಕರ ದಬ್ಬಾಳಿಕೆ ನಮ್ಮಂತ ಬಡವರ ಮೇಲೆ ನಡೆಯುವುದು ಏನು ಹೊಸದೇನಲ್ಲ ಬೇಡ. ಆ ಸ್ವಕ್ಕಿನ ಸೌಕಾರ ತನ್ನ 300 ಎಕರೆ ಹೊಲದೊಳಗ ಫ್ಯಾಕ್ಟ್ರಿ ಕಟ್ಸ್ಲಿಕ್ಕೆ ಆ ಫ್ಯಾಕ್ಟ್ರಿಗೆ ಹೋಗ್ಲಿಕ್ಕೆ ದಾರಿಗಾಗಿ ನಮ್ಮ ಹೊಲವನ್ನು ಹೊರಿಸಲಿಕ್ಕೆ ಬರ್ಬೇಕಂತ ಯಾವ ನ್ಯಾಯ ಅಂತೀನಿ? ಕಪಟ ಕಾರಸ್ಥಾನ ಧನಿಕರ ದಬ್ಬಾಳಿಕೆಯನ್ನು ನೋಡಿಕೊಂಡು ಸುಮ್ಮನೆ ಕುಳಿತರೆ ನಾಳೆ ನಾವು ನಮ್ಮ ಹೊಲವನ್ನು ಕಳೆದುಕೊಳ್ಳಬೇಕಾಗುತ್ತದೆ. ಆದ್ದರಿಂದ ದರ್ಪದ ದಣಿಗಳಿಗೆ ಎದುರುತ್ತರ ಕೊಟ್ಟಾಗ ಮಾತ್ರ ನಮ್ಮಂತ ಬಡವರು ಬದುಕಲು ಸಾಧ್ಯವಣ್ಣ, ಬದುಕಲು ಸಾಧ್ಯ. ಅಲ್ಲಿ ನೋಡಿ ಬಾಬಾ, ಅರ್ಜುನ್ ಬಾಬಾ ಬಂದ್ರಂತ ಕಾಣುತ್ತೆ. ನೋಡು, ಆ ಸೌಕರ್ಯ ಬೇಲೆ ಹಾಕಿದ ವಿಷಯ ಅರ್ಜುನ ತಿಳಿಸ್ಲಿಕ್ಕೆ ಹೋಗಬೇಡಿ. ಯಾಕಂದ್ರೆ ಮೊದಲೇ ಬಹಳ ಕೋಪಿಷ್ಟವನು. ಆ ಸೌಕರ್ಯ ಮಾಡಿದ ಕುತಂತ್ರ ಕೇಳಿಬಿಟ್ರೆ ಅವನ ಹಸಿದ ಹೆಬ್ಬನಾಗಿ ಬಿಡ್ತಾನೆ. ಬಡವನ ಸಿಕ್ತು ದವಡಿಗೆ ಮೂರನ್ನ ಹೋಗಿ ನಾನೇ ಅವನಿಗೆ ನಿಧಾನವಾಗಿ ತಿಳಿಸ್ತೇನೆ, ಆಯ್ತೆ? ಯಾಕಣ್ಣ ಎಲ್ಲರೂ ಒಟ್ಟಿಗೆ ನಿಂತ್ಕೊಂಡು ಏನೋ ವಿಚಾರ ಮಾಡುತ್ತಿರುವಂತೆ ಕಾಣ್ತದೆ. ಏನಿಲ್ಲ ಅರ್ಜುನ, ಏನಿಲ್ಲ. ನಮ್ಮ ಶಂಕರ ಶಾಲೆ ಪರೀಕ್ಷೆ ಒಳಗ ಇಡೀ ನಮ್ಮ ಹಾವೇರಿ ಜಿಲ್ಲೆಗೆ ಫಸ್ಟ್ ಕ್ಲಾಸ್ ಅಲ್ಲಿ ಬಂದಂತೆ. ಅದಕ್ಕೆ ಆ ವಿಷಯವನ್ನು ಬದರ್ಕೊಂಡು ಅಂತಿದ್ವಿ. ಅಣ್ಣ ನನಗೆ ಆಶೀರ್ವಾದ ಮಾಡ. ಎದ್ದೇಳು ಶಂಕರ್, ಎದ್ದೇಳು. ಇಷ್ಟು ದಿನ ಶಾದಿ ಕಲಿತ ನಿನ್ನ ಜೀವನ ಸಾರ್ಥಕವಾಯ್ತಪ್ಪ. ಅಲ್ಲ ಕಣ, ಈ ನಿನ್ನಣ್ಣನಿಗೂ ಕೂಡ ಬೆಟ್ಟದಷ್ಟು ಸಂತೋಷವಾಯಿತು. ಅಣ್ಣ, ಬಡತನದ ಬೇಗೆಯಲ್ಲಿ ಬೆಂದು ಶಾದಿ ಕಲಿತ ಈ ಅರ್ಜುನನ ತಮ್ಮ ಶಂಕರ್ ಇಂದು ಬಿಕಾಂ ಪದವೀಧರ. ಬಾರು ಶಂಕರ್. ಬಾಬಾ, ಅಂದಹಾಗೆ ಹಾವನೂರ ದ್ಯಾವಮ್ಮನ ಜಾತ್ರೆಗೆ ಚಕ್ಕಡಿ ಸ್ಪರ್ಧೆಗಂತೆ ಹೋಗಿದ್ಯಲ್ಲ ಬಾಬಾ, ಅಂದಹಾಗೆ ಏನಾಯ್ತು ಬಾಬಾ? ಹಿಂದೆ ಕುರುಕ್ಷೇತ್ರದಲ್ಲಿ ಪಾಂಡವರಿಗೆ ಸಾರಥಿಯಾಗಿ ನಿಂತು ವಿಜಯದ ಪತಾಕೆಯನ್ನು ಹಾರಿಸಿಕೊಟ್ಟ ಕೃಷ್ಣ ಪರಮಾತ್ಮನಂತೆ ಇಂದು ಈ ಕಲಿಯುಗದಲ್ಲಿ ತಾಯಿ ಇಲ್ಲದ ನನಗೆ ತಾಯಿಯಾಗಿ ನಮ್ಮ ಮನೆಯ ದೇವತೆಯಾಗಿ ಆಶೀರ್ವದಿಸುತ್ತಾ ಬಂದಿರುವ ಜಗದ ಜನನಿ ಜಗದ್ರೂಪಿಣಿ, ಬೇಡಿದವರಿಗೆ ಸಕಲ ಐಶ್ವರ್ಯವನ್ನು ದಯಪಾಲಿಸುವ ಜಗನ್ಮಾತೆ ಆ ದುರ್ಗಾದೇವಿಯ ಆಶೀರ್ವಾದ ನನ್ನ ಮೇಲೆ ಇರುವವರೆಗೂ ಇಂತಹ 100 ಸ್ಪರ್ಧೆಗಳು ಬಂದರೂ ಸಹಿತ ಸೋಲು ಎಂಬುದನ್ನೇ ಬರದಿಲ್ಲ ತಾಯಿ ನನ್ನ ಹಣೆ ಬರಲಿಕ್ಕೆ ಅಂದಾಗ ಜಯದ ಗೆರೆಯನ್ನ ಭೇದಿಸಿ ವಿಜಯದ ಮಾಲೆಯನ್ನು ಧರಿಸಿಕೊಂಡು ಬಂದಿರುವ ನನ್ನ ಈ ನಿನ್ನ ತಮ್ಮ ಸೋಲಿನ ನನಗೆ ಆಶೀರ್ವಾದ ಮಾಡಿ. ಬಲೆ ಅರ್ಜುನ, ಬಲೆ ಅರ್ಜುನ. ಹಿಂದೆ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಕುರುಕ್ಷೇತ್ರ ಮಹಾಸಂಗ್ರಾಮದಲ್ಲಿ ಅರ್ಜುನನಿಗೆ ಉಪದೇಶ ಮಾಡಿದಂತೆ ಇಂದು ನಾನು ನಿನ್ನ ಅಣ್ಣನಾಗಿ ನಾನು ನಿನಗೆ ಮಾತಾಡ್ತೇನಪ್ಪ. ಇನ್ನು ಮುಂದೆ ಸತ್ಯ ಧರ್ಮವನ್ನು ತುಳಿದು ಬಡವರ ರಕ್ತವನ್ನು ಕುಡಿತಿರುವ ಆ ಬಂಡ ರಾಜಕಾರಿಗಳಿಗೆ, ಆ ದುಷ್ಟ ಶ್ರೀಮಂತರಿಗೆ ಸಿಂಹಸಪ್ರನಾಗಿ ಕಾಲಕ್ಕಿದ ಕೂಲಿಯಾಗ ಸಹೋದರ, ಕೂಲಿಯಾಗ ಬಾಳು. ಅಷ್ಟೇ ಅಲ್ಲ, ನಮ್ಮ ನಾಡಿನ ಹೆಣ್ಣುಮಕ್ಕಳ ಮೇಲೆ ಸಂಡತನ ತೋರಿಸುವ ಸಂಡ ಬಟ್ಟಿ ಮಕ್ಕಳಿಗೆ ಖರ್ಚಿಸುವ ಸಿಂಹನಾಗಿ ಬಾಳು ಸಹೋದರ, ಸಿಂಹನಾಗಿ ಬಾಳು ಸಹೋದರ. ಅನ್ಯಾಯ ಅತ್ಯಾಚಾರ ಮಾಡುತ್ತಾ ಅಧರ್ಮವನ್ನು ಮಾಡುತ್ತಾ ಬಂಡ ಪುಂಡರಿಗೆ ಈ ಮಧ್ಯ ಕರ್ನಾಟಕದ ಗಂಡುಗಲಿ ಹುಲಿಯಾಗಿ ಬಾಳೋ ಸಹೋದರ, ಹುಲಿಯಾಗಿ ಬಾಳು. ಮಾಡ್ತಿದ್ದ ಆಶೀರ್ವಾದ ಆಯ್ತಟ. ಧರ್ಮವನ್ನು ಬಿಟ್ಟು ಬದುಕುವ ಬಂಡ ಯಮ ಧರ್ಮರಾಗಿ ಪರರ ಹೆಣ್ಣು ಮಕ್ಕಳ ಚೀಲ ಗೆಡಿಸುವ ದುಶಾಸನರಿಗೆ ಶ್ರೀಕೃಷ್ಣ ಪರಮಾತ್ಮನಾಗಿ ಸ್ವಾರ್ಥ ತುಂಬಿದ ಈ ಸಮಾಜಕ್ಕೆ ನಿಸ್ವಾರ್ಥಿಯಾಗಿ ಈ ಜನರು ಮೆಚ್ಚಿದ ಮಗನಾಗಿ ಮಾಡುವೆನನ್ನು ಈ ತುಂಬಿದ ಸಮಾಜದಲ್ಲಿ. ಹೌದಪ್ಪ, ನಿನ್ನ ಮಾತು ನಿಜ ಅರ್ಜುನ. ಯಾವತ್ತು ಕತ್ತಲಿಂದ ತುಂಬಿದ್ದ ಈ ನಮ್ಮ ಮನೆ
ವಸಂತ ಕಾಲದಲ್ಲಿ ಮಾಮರದಲ್ಲಿ ಕುಳಿತ ಕೋಗಿಲೆ ತನ್ನ ಮನಸ್ಸನ್ನು ತುಂಬಿ ತನ್ನ ಮಧುರವಾದ ಕಂಡು ತುಂಬ ಹೇಗೆ ಹೊರತತ್ತು ಹಾಗೆ ಕಷ್ಟ ದುಃಖ ಎಂಬ ರಾತ್ರಿ ಕಳೆದು ಸುಖ ಸಂತೋಷ ಎಂಬ ಬೆಳಕು ಕಾಣಿಸ್ತದೆಯಪ್ಪ ಈ ನಮ್ಮ ಮನೆಯೊಳಗೆ ಬೆಳಕು ಕಾಣಿಸ್ತದೆ. ಹೌದು ಮಾವ, ಬೆಳದಿಂಗಳ ಚಂದ್ರಮನಂತೆ ನಮ್ಮ ಸಂಸಾರ ಹಾಲಲ್ಲಿ ಸಕ್ಕರೆ ಬೆರೆಸಿ ಕುಡಿದಂತಾಯ್ತು ನಮ್ಮ ಜೀವನ. ಗಂಗಾ, ಹೊಟ್ಟೆ ಹಸಿತಾ ಇದೆ, ಊಟಕ್ಕೆ ಏನು ಮಾಡ್ತೀಯಾ? ಅಡಿಗೆನ ಸಿದ್ಧತೆ ಮಾಡಿದ್ದೇನೆ ಮಾವ, ಬನ್ನಿ ಎಲ್ಲರೂ ಊಟ ಮಾಡೋಣ. ಹಾ ಗಂಗಾ, ನಾನು ಹೊಲಕ್ಕೆ ಹೋಗ್ಬೇಕು, ಬೇಗ ಊಟ ರೆಡಿ ಮಾಡಿ. ಅರ್ಜುನ, ನೀನೇನು ಹೊಲಕ್ಕೆ ಹೋಗೋದು ಬೇಡ. ಯಾಕಂತಂದ್ರೆ ನಾನು ಈಗ ತಾನೇ ಹೊಲ್ಲಿಂದ ಬಂದನಿ, ಮತ್ತೆ ಹೋಗ್ತೇನು? ಯಾಕಣ್ಣ, ಕೈ ಕೆಸರಾದರೆ ಬಾಯಿ ಮೊಸರು ಅನ್ನುವ ಹಿರಿಯರ ವಾಣಿಯಂತೆ ಈ ಭೂತಾಯಿ ಒಡಲಲ್ಲಿ ದುಡಿಯುವುದು ಮಣ್ಣಿನ ಮಕ್ಕಳಾದ ನಮ್ಮ ಆದ್ಯ ಕರ್ತವ್ಯ. ಅದಕ್ಕೆ ಭೂಮಿ ತಾಯಿ ಹೇಳಿಲ್ವೇನಣ್ಣ, ಏ ರೈತ, ನೀನು ಹಿಡಿ ಕಾಳು ಬಿತ್ತಿದರೆ ನಾನು ಪಡಿ ಕಾಳು ಕೊಡುವೆನಂತ. ಅದು ಹಾಗಲ್ಲಪ್ಪ, ಅದು ಹಾಗಲ್ಲ. ಅದೇನಂತಂದ್ರೆ ಅಣ್ಣ, 25 ವರ್ಷಗಳ ಕಾಲ ನಿನ್ನ ಮಡಿಲಲ್ಲಿ ಬೆಳೆದಿದ್ದೇನೆ ಎಂಬುದನ್ನು ಮಾತ್ರ ಮರಿಬೇಡಣ್ಣ. ಯಾಕಂದ್ರ ಒಂದು ಇಲ್ಲದ ನನ್ನ ಅಣ್ಣನ ಬಾಯಿಂದ ಹಿಂದೇಕೋ ಅಂಜಿಕೆಯ ಮಾತುಗಳು ಬರ್ತಾ ಇದ್ದಾವೆ. ಹೇಳಣ್ಣ, ಏನಾಯ್ತಂದು ಯಾಕೆ ವಿಚಾರಿಸುತ್ತಿರುವೆ? ಶಂಕರ್, ನೀನಾದ್ರೂ ಹೇಳು, ಈ ನಿನ್ನಣ್ಣನ ಆತ್ಮಸ್ಥೈರ್ಯವನ್ನ ಪರೀಕ್ಷಿಸಬೇಡ. ಅಣ್ಣ, ಅದು ಆ ಸೌಕಾರ. ಅಣ್ಣ, ನೀನೇ ಹೇಳ್ಬಿಡಣ್ಣ. ಏನಿಲ್ಲ ಅರ್ಜುನ, ಏನಿಲ್ಲ. ಆ ನಮ್ಮೂರಿನ ಜಮೀನ್ದಾರ ಆ ಜಯರಾಜ ತನ್ನ 300 ಎಕರೆ ಹೊಲಗಳಿಗೆ ಫ್ಯಾಕ್ಟ್ರಿ ಕಟ್ಟಿಸಿದ್ದಾನೆ. ಆ ಫ್ಯಾಕ್ಟ್ರಿಗೆ ಹೋಗ್ಲಿಕ್ಕೆ ದಾರಿಯಾಗಿ ನಮ್ಮ ಹೊಲವನ್ನ ಅವನ ಹೆಸರಿಗೆ ಖರೀದಿ ಮಾಡುತ್ತೆ. ಆ ಸಾಹುಕಾರ ಹೇಳಿದ, ಕೊಡ್ಲಿಗಪ್ಪ, ನಿನ್ನ ಜಮೀನಿಗೆ ಎಷ್ಟು ಲಕ್ಷ ಬಗ್ಗೆ ಕೇಳು, ಕಳಿಸ್ಕೊಡ್ತೀನಿ, ನಿನಗೆ ಅಷ್ಟು ಕೇಳು, ಕೊಡ್ತೇನೆ ಅಂತ ಹೇಳಿದ. ಅದಕ್ಕೆ ನಾನು, ಏ ಸಾಹುಕಾರ, ಲಕ್ಷ ಲಕ್ಷ ಅಲ್ಲ, ನೀನು ಕೋಟಿ ಕೋಟಿ ಕೊಟ್ಟರು ನನ್ನ ಹೊಲವನ್ನು ಮಾತ್ರ ನಿನಗೆ ಬರ್ಕೊಡಲ್ಲ ಅಂತ ಹೇಳಿದೆ. ಅದಕ್ಕೆ ನನಗೂ ಅವನಿಗೂ ಸ್ವಲ್ಪ ಜಗಳವಾಗಿ ಹೋಗ್ತದೆ. ಅದಕ್ಕೆ ಆ ಸಾಹುಕಾರ ತನ್ನ ದರ್ಪದಿಂದ, ತನ್ನ ದುಡಾತನದಿಂದ, ತನ್ನ ಆಳುಗಳ ಮುಖಾಂತರ ನಮ್ಮ ಹೊಲಕ್ಕೆ ಬೇಗ ಚಿಂತೆ ಮುಂದಾಗಿದ್ದ. ಅದನ್ನ ಹರಕತ ಮಾಡಿ ಬಂದಿದ್ದೇನೆ. ದುಡಿದು ತಿನ್ನುವ ಬಡವನ ಕೇಳಿದನು. ಓ ಬಂಡ ಬಡ್ಡಿ ಮಗ ಸಾಹುಕಾರ, ಅವನಿಗೆ ಹೇಳ್ಬೇಕಿತ್ತಣ್ಣ, ದುಡ್ಡಿನ ಆಸೆಗೋಸ್ಕರ ಅನ್ನ ಕೊಡುವ ಪವಿತ್ರ ಭೂತಾಯಿಯನ್ನು ಮಾರುವ ನೀಚ ಮಕ್ಕಳಲ್ಲ ಅಂತ. ಅವನ್ನ, ಏ ಸಾಹುಕಾರ, ನಿನ್ನ ಜಮೀನಿನ ನೀ ಬೇಕಾದ ಮಾಡಿಕೋ, ಅದನ್ನು ಬಿಟ್ಟು ನಮ್ಮ ಭೂತಾಯಿ ವಿಷಯಕ್ಕೆ ಕೈ ಹಾಕಿದ್ರ ಮಗನ, ಅದೇ ಭೂಮಿಯವರಿಗೆ ನಿನ್ನ ಹೂತ ಹಾಕಿ ಬರುತ್ತೇನೆ ಅಂತ ಎಚ್ಚರಿಕೆ ಕೊಟ್ಟು ಬರುತ್ತೇನೆ. ಇಲ್ಲಣ್ಣ, ಮೊದಲು ನಾನು ಅಣ್ಣ ಹೋಗಿ ತಿಳಿಸಿ ಹೇಳುತ್ತೇವೆ. ತಿಳಿದುಕೊಳ್ಳದಿದ್ದರೆ ಇದೆಯಲ್ಲ, ಕತ್ತಿಗೆ ಲತ್ತಿಯ ಪೆಟ್ಟವನ್ನು ನೀನೇ ದಾರಿಗೆ ತರುವಂತೆ. ಅಣ್ಣ, ತಿಳಿಸಿ ಹೇಳಿದ್ರೆ ತಿದ್ದಿಕೊಳ್ಳುವ ಮನುಷ್ಯ ಸಾಧ್ಯವನಲ್ಲ ಚೈರ. ಈಗಲೇ ಹೋಗಿ ನಮ್ಮ ಬದುವಿಗೆ ಹಾಕಿದ ಬೇಲಿಯನ್ನು ಕಿತ್ತು ಹಾಕಿ ಗರ್ವ ತುಂಬಿನ ಅವನ ಆಳುಗಳ ಎಡೆಗೆ ಒಂದು ಬುದ್ಧಿ ಕಲಿಸಿ, ಈ ಸಾಹುಕಾರ, ನಿನ್ನ ಭೂತಾಯಿಯಲ್ಲಿ ನೀನ್ ಏನ್ ಬೇಕಾದ್ರೂ ಮಾಡಿಕೊ, ನನ್ನ ಭೂತಾಯಿ ವಿಷಯಕ್ಕೆ ಬಂದ್ರ ಮಗಳೇ ಇದನ್ನ ಮಾಡಿಬಿಡ್ತೀನಿ. ಅರ್ಜುನ, ನಿಲ್ಲು. ಇದಕ್ಕೆ ನೀನೇನು ಚಿಂತೆ ಮಾಡಬೇಡ. ನಾನು ಇವತ್ತೇ ಹೋಗಿ ನಮ್ಮೂರ 4 ಜನ ಹಿರಿಯ ಕರ್ಕೊಂಡು ಹೋಗಿ ಆ ಸಾಹುಕಾರನ ಬುದ್ಧಿ ಹೇಳಿ ತಿಳಿಸಿ ಹೇಳಿ ಬರ್ತೇನೆ. ನಮ್ಮ ಶಂಕರ ಹೇಳದಲ್ಲಿ ಧರ್ಮ ಇದೆ. ಆ ಶಂಕರ ಮೊದಲು ನಾನು ಶಂಕರ ಹೋಗಿ ಬರ್ತೇನೆ. ಶಂಕರ್, ನಡಿ ಹೋಗೋಣ. ಮಾವ, ಯಾಕೆ ಊಟ ಮಾಡದೆ ಹಾಗೆ ಹೋಗ್ತಿದ್ದಾರೆ ನನ್ನ ಮಾವಂದಿರು? ಅವ್ರು ಹೋದ್ರಿಂದ ಮಾತ್ರಕ್ಕೆ ನನಗೆ ಊಟ ಪಡಿಸೋದಿಲ್ವೇನ? ಯಾಕೆ ಮಾವ ಹಾಕ್ತೀರಾ? ಬನ್ನಿ, ಒಳಗಡೆ ಸಿಹಿಯಾದ ಅಡುಗೆನ ನಾನು ಮಾಡಿದ್ದೇನೆ, ಬನ್ನಿ ಊಟ ಮಾಡಿ. ಗಂಗಾ, ನೀ ಮಾಡಿರುವ ಸಿಹಿ ಅಮೃತಕ್ಕಿಂತಲೂ ಹೆಚ್ಚು. ನಿನ್ನ ಕಂಠದಿಂದ ಸುಮಧುರವಾದ ಒಂದು ಹಾಡು ಹೊರದುಂಬಿದರೆ ಅದಕ್ಕಿಂತಲೂ ಹೆಚ್ಚು. ಗೊತ್ತಾಯ್ತು ಬಿಡಿ, ನಿಮ್ಮ ಮಾತಿನ ಅರ್ಥ ಏನಂತ. ನೋಡಿ, ನಿಮ್ಮನ್ನು ಹೀಗೆ ನಾನು ಮಾತಾಡ್ಲಿಕ್ಕೆ ಬಿಟ್ರೆ ನೀವು ಕವಿಗಳಾಗ್ಬಿಡ್ತೀರಾ. ಆದ್ರೆ ನಿಮ್ಮ ಆಸೆಯನ್ನ ನಾನು ಯಾವತ್ತೂ ನಿರಾಸೆ ಮಾಡೋದಿಲ್ಲ. ನಿಮ್ಮ ಇಚ್ಛೆಯಂತೆ ಆಗ್ಲಿ ಬನ್ನಿ. ಅದು ನನಗೆ ಗೊತ್ತು.